ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ರಸ್ತೆಯಲ್ಲಿರುವ ಸಿದ್ಧಿ ಸಮಾಧಿ ಯೋಗ ಕೇಂದ್ರದಲ್ಲಿ ಶ್ರೀರುದ್ರ ಭಾಷ್ಯ ಹಾಗೂ ಭಗವದ್ಗೀತೆ ಸತ್ಸಂಗದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಸತ್ಯಸಾಯಿ ವಿದ್ಯಾಸಂಸ್ಥೆ ಮುಖ್ಯಸ್ಥ ವೈ ಶ್ರೀನಿವಾಸ ರೆಡ್ಡಿ, ಭಗವದ್ಗೀತೆಯ ಪಠಣದಿಂದ ಕೋಪ, ಚಿಂತೆ, ಭಯ, ಉದ್ವೇಗ ದೂರವಾಗುತ್ತದೆ. ಅಲ್ಲದೆ ಮನೆ ಮತ್ತು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಎಂದರು. ಮಹಿಳೆಯರು ಮತ್ತು ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮ ಗ್ರಂಥವಾದ ಭಗವದ್ಗೀತೆಯ ಶ್ಲೋಕ ಪಠಣ, ಭಾವಾರ್ಥ, ಗೂಢಾರ್ಥಗಳನ್ನು ತಿಳಿದುಕೊಳ್ಳಬೇಕು. ಭಗವದ್ಗೀತೆಯ ಶ್ಲೋಕಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾನಸಿಕ ಆರೋಗ್ಯ ಉತ್ತಮವಾಗಲಿದೆ ಎಂದರು. ಮುನಿರಾಮಯ್ಯ ಮಾತನಾಡಿ, ಬೆಳೆಯುವ ಮಕ್ಕಳಲ್ಲಿ ಆತ್ಮಸ್ಥೈರ್ಯ, ಧೈರ್ಯ, ಉತ್ತಮ ಮನಸ್ಸು, ಶ್ರದ್ಧೆ, ಭಕ್ತಿ, ಸಂಸ್ಕಾರಗಳನ್ನು ಮೂಡಿಸಬೇಕು. ದೇಶಕ್ಕೆ ಉತ್ತಮ ಪ್ರಜೆಯಾಗಲು ಭಗವದ್ಗೀತೆಯ ಶ್ಲೋಕಗಳು ಅತಿ ಅವಶ್ಯಕತೆ ಎಂದು ತಿಳಿಸಿದರು. ಇನ್ನು ನ್ಯಾಷನಲ್ ಕಾಲೇಜು ನಿವೃತ್ತ ಉಪನ್ಯಾಸಕರಾದ ಸಿದ್ದಪ್ಪ ಮಾತನಾಡಿ, ಜಗತ್ತಿನ ಉಳಿವಿಗೆ ಸನಾತನ ಧರ್ಮ ಅಗತ್ಯ, ಸನಾತನ ಧರ್ಮವು ವಿಶ್ವದ ಉಳಿವಿಗೆ ಅಗತ್ಯವೆಂದು ಹೇಳಿದರು. ಸುಮಾರು ಒಂದು 2 ವರ್ಷದ ಮುಂದೆ 23ಯಲ್ಲಿ ನಮ್ಮ ಚಿಕ್ಕಮ್ಮ ಅವರು ಬೆಂಗಳೂರಲ್ಲಿ ಈ learninggeeta.com ಅಲ್ಲಿ ಭಗವದ್ಗೀತೆಯನ್ನು ಅವ್ರು ಒಂದು ರೌಂಡ್ ಮುಗಿಸ್ಬಿಟ್ಟು ನನಗೆ ಬಲವಂತ ಮಾಡಿ ಸೇರ್ಬೇಕು, ಸೇರು ಅಂತ ಹೇಳ್ಬಿಟ್ಟು ಅವ್ರು ಸೇರಿಸಿದ್ರು. ಆ ಸೇರಿಸಿದಾಗ ಪ್ರತಿನಿತ್ಯ ನಾವು ಈವ್ನಿಂಗ್ ವಾಕ್ ಹೋಗ್ತೀವಿ. ಆ ಈವ್ನಿಂಗ್ ವಾಕ್ ಹೋದಾಗ ನಂಜಪ್ಪ, ನಾನು, ನರಸಿಂಹಪ್ಪನವರು, ಕೃಷ್ಣಪ್ಪ ನಾವು ಹೋಗ್ತಾ ಇದ್ವಿ. ಇದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಈ ಥರ ಬರ್ತಾ ಇದೆ, ನೀವು ಸೇರಿ ನೀವು ಅಂತ ಅವರು ನಮ್ಮ ಜೊತೆಗೆ ಸೇರಿಸ್ಕೊಟ್ರು. ಸೊ ಟು ಸ್ಟಾರ್ಟ್ ವಿತ್ ನಾವು 5 ಜನ, ನಾವಿಬ್ಬರು, ಅವರು 3 ಜನ, ನಾವು 5 ಜನ ನಾವು ಈ ಭಗವದ್ಗೀತಾ ಸೇರ್ತೀವಿ. ಇದ್ರ ಬಗ್ಗೆ ಯಾರಾದ್ರೂ ಸೇರದೇ ಇರೋರು ನೀವಿದ್ರೆ, ಈಗ ಮತ್ತೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗಲಿದೆ. ತುಂಬಾ ಸುಲಭ, ತುಂಬಾ ಈಸಿ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸೇರಿ ಅಂತ ನಿಮ್ಗೆ ಈಗಲೇ ಮೊದಲನೇ ಒಂದ್ಸರಿ ಹೇಳ್ತಾ ಇದ್ದೀನಿ. ಸನಾತನ ಧರ್ಮವು ವಿಶ್ವದ ಉಳಿವಿಗೆ ಅಗತ್ಯವೆಂದು ನಂಬಲಾಗಿದೆ. ಏಕೆಂದರೆ ಇದು ಶಾಶ್ವತ ಮೌಲ್ಯಗಳಾದ ಅಹಿಂಸೆ, ಸತ್ಯ, ಸೇವೆ ಮತ್ತು ಎಲ್ಲಾ ಜೀವಿಗಳಲ್ಲಿ ದೈವತ್ವವನ್ನು ಕಾಣುವ ಸಂದೇಶ ನೀಡುತ್ತದೆ. ಇದು ಆಧ್ಯಾತ್ಮಿಕ ಮಾರ್ಗದರ್ಶನ, ನೈತಿಕ ಕರ್ತವ್ಯ ಮತ್ತು ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತದೆ. ಇದು ಮಾನವನ ನೈಜ ಸ್ವಭಾವವನ್ನು ಅನ್ವೇಷಿಸಲು ಮತ್ತು ಸಾಮರಸ್ಯದ ಜೀವನ ನಡೆಸಲು ಪ್ರೋತ್ಸಾಹಿಸುತ್ತದೆ. ಇದು ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲದು. ಸನಾತನ ಧರ್ಮದ ಕೊಡುಗೆಗಳು ವಿಶ್ವಶಾಂತಿ ಮತ್ತು ಸೌಹಾರ್ದತೆ, ಎಲ್ಲರಲ್ಲೂ ಸಮಾನತೆ ಮತ್ತು ಪ್ರೀತಿಯ ಸಂದೇಶವನ್ನು ನೀಡುವುದರಿಂದ ವಿಶ್ವಶಾಂತಿಗೆ ಕಾರಣವಾಗುತ್ತದೆ. ನೈತಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ, ಕರ್ಮ, ಧರ್ಮ, ಪುನರ್ಜನ್ಮದಂತಹ ತತ್ವಗಳ ಮೂಲಕ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ರುದ್ರಭಾಷ್ಯ ಪ್ರವಚನಕಾರರಾದ ಶೇಷುಕುಮಾರ್ ಹಾಗೂ ಶ್ರೀಮತಿಯವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.